ಸುಮಿತ್ರಾ ಅವರು ಈಗಷ್ಟೇ ಚಹಾ ಹಿಡಿದು ಕುಳಿತಿದ್ದರು. ಆಗಲೇ ಫೋನ್ ಗಂಟೆ ಬಾರಿಸಿತ್ತು. ನೋಡಿದರೆ ಅವರ ಮಗ ಶಿವಂನ ಫೋನಾಗಿತ್ತು. ಅಮ್ಮ, ನಾವು 2 ದಿನಗಳಲ್ಲಿ ಬರುತ್ತಿದ್ದೇವೆ. ಇದನ್ನು ಕೇಳಿದ ಸುಮಿತ್ರಾ ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಏನೆಂದೇ? 2 ದಿನಗಳ ನಂತರ? ಹೌದು ಅಮ್ಮ, ನಾಡಿದ್ದು ಬೆಳಗಿನ ವಿಮಾನದ ಟಿಕೆಟ್ ಬುಕ್ ಆಗಿದೆ. ಆಗ ನಾವು ಮತ್ತೆ ಎಲ್ಲರೂ ಜೊತೆಯಾಗಿ ಇರುತ್ತೇವೆ. ಇಷ್ಟು ಹೇಳಿ ಮಗ ಫೋನ್ ಇಟ್ಟ. ಆಗ ಸುಮಿತ್ರಾ ಎಷ್ಟು ಸಂತೋಷಗೊಂಡರೆಂದರೆ ಅವರು ಆಗಲೇ ಅವರ ಮಗನ ತಯಾರಿಯಲ್ಲಿ ಬಿಜಿಯಾದರು. ಮನೆಯನ್ನು ಅಲಂಕರಿಸುವುದರಿಂದ ಹಿಡಿದು ತಿಂಡಿ ತಿನಿಸುಗಳ ಎಲ್ಲ ಸಾಮಾನುಗಳನ್ನು ತುಂಬಲು ಶುರು ಮಾಡಿದರು. ಮಾವಿನ ಹಣ್ಣು ತಿನ್ನುವ ಕಾಲವಾಗಿತ್ತು. ಹಾಗಾಗಿ ಮಾವಿನ ಸಿಹಿ ತಿಂಡಿ, ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನ ಮುರಬ್ಬ ಎಲ್ಲವನ್ನು ತಯಾರಿಸಿಟ್ಟರು. 2 ದಿನಗಳು ಹೇಗೆ ಕಳೆದವು ಸುಮಿತ್ರಾ ಅವರಿಗೆ ಗೊತ್ತೇ ಆಗಲಿಲ್ಲ. ಇಡೀ ರಾತ್ರಿ ಕಣ್ಣಿನಲ್ಲಿ ನಿದ್ರೆಯೂ ಮಾಯವಾಗಿತ್ತು. ಏಕೆಂದರೆ ಮರುದಿನ ಬೆಳಿಗ್ಗೆ ಮಗ ಮತ್ತು ಸೊಸೆ ಬರಲಿದ್ದರು. ಪೂರ್ತಿ 3 ತಿಂಗಳ ನಂತರ ಅವರು ಮನೆಗೆ ಬರುತ್ತಿದ್ದರು. ಮರುದಿನ ಸುಮಿತ್ರಾ ಬೆಳಗ್ಗೆ ಬೇಗನೆ ಎದ್ದರು. ಮಗ ಫೋನ್ನಲ್ಲಿ ತಾನು ಬೆಳಗ್ಗೆ 10 ಗಂಟೆಯೊಳಗೆ ಮನೆಗೆ ತಲುಪುವುದಾಗಿ ಹೇಳಿದ್ದನು. ಹಾಗಾಗಿ ಸುಮಿತ್ರಾ ಬೇಗನೆ ಕೆಲಸ ಮಾಡಲು ಶುರು ಮಾಡಿದರು. ಅವರು ತಮ್ಮ ಮಗನಿಗೆ ಇಷ್ಟವಾದ ಗುಲಾಬ್ ಜಾಮೂನ್ ಮತ್ತು ಮಾಲ್ಪೋಹಗಳನ್ನು ಮಾಡಿದರು ಮತ್ತು ಎಲ್ಲ ಊಟ ಹಾಗೂ ಉಪಹಾರವನ್ನು ತಯಾರಿಸಿದರು. ಇಂದು ಖುಷಿಯಿಂದ ಅವರ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ. ಅವರು ಹಾರಾಡುತ್ತಿದ್ದರು ಮತ್ತು ಯಾರೋ ಸ್ಪರ್ಧೆಯನ್ನು ಗೆಲ್ಲಬೇಕಿರುವಂತೆ ಎಲ್ಲ ಕೆಲಸಗಳನ್ನು ಅಷ್ಟು ಬೇಗ ಮುಗಿಸಲು ಪ್ರಯತ್ನಿಸುತ್ತಿದ್ದರು. ಅವರಿಗೆ ಮಗ ಮತ್ತು ಸೊಸೆ ಜೊತೆ ಮಾತನಾಡಬೇಕಿತ್ತಲ್ಲವೇ? ಅದಕ್ಕಾಗಿ ಅವರ ಕೈಗಳು ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ವೇಗವಾಗಿ ಚಲಿಸುತ್ತಿದ್ದವು. ಶಿವಂ ಬಹಳ ಚಿಕ್ಕವನಾಗಿದ್ದಾಗ ಅವನ ತಂದೆ ತೀರಿಕೊಂಡಿದ್ದರು. ಸುಮಿತ್ರಾ ಮನೆಯ ಹಿರಿಯ ಸೊಸೆಯಾಗಿದ್ದರು. ಅವರ ಗಂಡ ರಾಮ್ ಕೈಲಾಶ್ ಸೇರಿದಂತೆ 3 ಸಹೋದರರಿದ್ದರು. ರಾಮ್ ಕೈಲಾಶ್ ಅವರು ನಿಧನದ ನಂತರ ಸುಮಿತ್ರಾ ಅವರನ್ನು ಸ್ವಂತ ಮನೆಯಿಂದಲೇ ಹೊರಹಾಕಲಾಯಿತು. ಆಸ್ತಿ ಪಾಸ್ತಿಯಲ್ಲಿ ಯಾವುದೇ ಪಾಲು ಸಿಗಲಿಲ್ಲ. ಸುಮಿತ್ರಾ ಅವರು ಕೋರ್ಟ್ನಲ್ಲಿ ತಮ್ಮ ಹಕ್ಕಿಗಾಗಿ ಹೋರಾಡಲು ಯೋಚಿಸಿದರು. ಆದರೆ ಚಿಕ್ಕ ಮಗನನ್ನು ನೋಡಿ ನಿಂತರು. ಏಕೆಂದರೆ ಈ ಕೋರ್ಟ್ ಕಚೇರಿಗಳ ಫಲಿತಾಂಶ ಬರಲು ವರ್ಷಗಳೇ ಹಿಡಿಯುತ್ತವೆ ಮತ್ತು ಅವರು ಮಗನನ್ನು ಓದಿಸಿ ಅವನ ಭವಿಷ್ಯವನ್ನು ರೂಪಿಸಬೇಕಿತ್ತೇ ಹೊರತು ಈ ಕೋರ್ಟ್ ಕಚೇರಿಗಳ ಗಲಾಟೆಯಲ್ಲಿ ಬಿದ್ದು ಜೀವನವನ್ನು ಹಾಳು ಮಾಡಿಕೊಳ್ಳಬಾರದಿತ್ತು. ಅವರು ಹೊಲಿಗೆ ಕೈ ಕೆಲಸದಲ್ಲಿ ಶಿಕ್ಷಣ ಪಡೆದಿದ್ದರು. ಅದನ್ನೇ ತಮ್ಮ ಉದ್ಯೋಗವನ್ನಾಗಿ ಮಾಡಿಕೊಂಡು ಮಗನನ್ನು ಚೆನ್ನಾಗಿ ಓದಿಸಿ ಬೆಳೆಸಿದರು. ಸುಮಿತ್ರಾ ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದರು. ಮಗನ ಮದುವೆಯ ದಿನವೂ ಅವರು ಗೊಗ್ಗೆರೆದು ಅತ್ತಿದ್ದರು. ಒಂದು ವೇಳೆ ಶಿವಂನ ತಂದೆ ಜೀವಂತವಾಗಿದ್ದರೆ ಇಂದು ಎಷ್ಟು ಸಂತೋಷ ಪಡುತ್ತಿದ್ದರು ಎಂದುಕೊಂಡರು. ಪ್ರತಿಯೊಬ್ಬ ತಂದೆ ತಾಯಿಯ ಆಸೆಯೂ ಅದೇ ತಾನೇ? ತಮ್ಮ ಮಕ್ಕಳು ಯಶಸ್ಸಿನ ಏಣಿಯನ್ನು ಏರುವುದನ್ನು ನೋಡುವುದು ಮತ್ತು ಎರಡನೆಯದ್ದು ಅವರ ಮದುವೆಯನ್ನು ತಮ್ಮ ಕಣ್ಣುಗಳಿಂದ ನೋಡುವುದು. ಆದರೆ ಶಿವಂನ ತಂದೆಯ ಅದೃಷ್ಟದಲ್ಲಿ ಈ ಸುಖವನ್ನು ಕಾಣುವುದು ಬರೆದಿರಲಿಲ್ಲ. ಅದಕ್ಕಾಗಿಯೇ ನಮ್ಮಿಬ್ಬರನ್ನು ಒಂಟಿಯಾಗಿ ಬಿಟ್ಟು ಹೋಗಿಬಿಟ್ಟರು ಅಂತ ಅವರ ಅಮ್ಮ ಅಳುತ್ತಿದ್ದರು. ಸುಮಿತ್ರಾ ಇಷ್ಟೆಲ್ಲ ಯೋಚಿಸುತ್ತಿರುವಾಗ ಆಗಲೇ ಶಿವಂನ ಫೋನ್ ಬಂದಿತ್ತು. ಅಮ್ಮ, ನಾವು ಇನ್ನು ಅರ್ಧ ಗಂಟೆಯಲ್ಲಿ ತಲುಪುತ್ತೇವೆ. ಏರ್ಪೋರ್ಟ್ನಿಂದ ಟ್ಯಾಕ್ಸಿ ತೆಗೆದುಕೊಂಡಿದ್ದೇವೆ. ಸುಮಿತ್ರಾ ಹೇಳಿದರು. ಹೌದು ಮಗ, ಬೇಗ ಬಾ ಅಂತ. ಶಿವಂ ಫೋನ್ ಇಟ್ಟ ತಕ್ಷಣವೇ ಸುಮಿತ್ರಾ ಅವರ ಗೆಳತಿ ಮಿಸೆಸ್ ವರ್ಮಾ ಅವರು ಫೋನ್ ಬಂತು ಮತ್ತು ಅವರು ಹೇಳಿದರು, ಇಂದು ಸಂಜೆ 6 ಗಂಟೆಗೆ ಮಾತಾಜಿಯ ಕೀರ್ತನೆ ಮಾಡಬೇಕಿದೆ. ಕೀರ್ತನೆ ಮಾಡುವ ಈ ಬಾರಿಯ ನಂಬರ್ ಅವರದಾಗಿತ್ತು. ಅಸಲಿಗೆ ಸೊಸೈಟಿಯಲ್ಲಿ ಪ್ರತಿ ಭಾನುವಾರ ಕೀರ್ತನೆ ನಡೆಯುತ್ತಿತ್ತು ಮತ್ತು ಮುಂದಿನ ಹೆಸರು ಸುಮಿತ್ರಾ ಅವರದಾಗಿತ್ತು. ಆದರೆ ಸುಮಿತ್ರಾ ಇದನ್ನು ಮರೆತು ಹೋಗಿದ್ದರು. ಇಂದು ಭಾನುವಾರವಾಗಿದ್ದರಿಂದ ಮಿಸೆಸ್ ವರ್ಮಾ ಫೋನ್ ಮಾಡಿದರು. ಸುಮಿತ್ರಾ ಹೇಳಿದರು, ಹೌದು, ಯಾಕಿಲ್ಲ, ನೀವೆಲ್ಲರೂ ನನ್ನ ಕಡೆಯಿಂದ ಸಂಜೆ 6 ಗಂಟೆಗೆ ನನ್ನ ಮನೆಯಲ್ಲಿ ಕೀರ್ತನೆ ಎಂದು ಮೆಸೇಜ್ ಕಳುಹಿಸಿಬಿಡಿ. ಮಗ ಮತ್ತು ಸೊಸೆ ಕೂಡ ಬರಲಿದ್ದಾರೆ. ಹಾಗಾಗಿ ನಾನು ಈಗ ಬ್ಯುಸಿಯಾಗಿದ್ದೇನೆ ಅಂತ ಹೇಳಿದರು. ಸ್ವಲ್ಪ ಹೊತ್ತಿನ ನಂತರ ಡೋರ್ ಬೆಲ್ ಬಂತು. ಆಗ ಸುಮಿತ್ರಾ ಬಾಗಿಲು ತೆರೆದಾಗ ಎದುರಿಗೆ ಮಗ ಮತ್ತು ಸೊಸೆ ನಿಂತಿದ್ದರು. ಇಬ್ಬರು ಸುಮಿತ್ರಾ ಅವರ ಕಾಲು ಮುಟ್ಟಿ ನಮಸ್ಕರಿಸಿದರು. ಆಗ ಸುಮಿತ್ರಾ ಇಬ್ಬರನ್ನು ಬಿಗಿದಪ್ಪಿಕೊಂಡರು. ಇಬ್ಬರು ಒಳಗೆ ಬಂದಾಗ ಸುಮಿತ್ರಾ ಹೇಳಿದರು, ನೀವಿಬ್ಬರು ಫ್ರೆಶ್ ಆಗಿ, ನಾನು ನಿಮ್ಮಿಬ್ಬರಿಗೂ ತಿಂಡಿ ಹಾಕುತ್ತೇನೆ ಅಂತ ಹೇಳಿದರು. ಆಗ ಶಿವಾನಿ ಹೇಳಿದಳು, ಅತ್ತೆ, ನಾವಿಬ್ಬರು ಪ್ಲೇನ್ನಲ್ಲೇ ತಿಂಡಿ ತಿಂದು ಬಿಟ್ಟಿದ್ದೇವೆ. ಹಾಗಾಗಿ ನಾವು ತಿಂಡಿ ತಿನ್ನುವುದಿಲ್ಲ ಅಂತ ಹೇಳಿದ್ಲು. ಆಗ ಶಿವಂ ಹೇಳಿದ್ದ, ಆದರೆ ಶಿವಾನಿ, ನಮಗೆ ಪ್ಲೇನ್ನಲ್ಲಿ ತಿಂಡಿ ತಿಂದು ತುಂಬ ಸಮಯವಾಗಿದೆ. ಹಾಗಾಗಿ ನಾನು ಮೊದಲು ತಿಂಡಿ ತಿನ್ನುತ್ತೇನೆ, ಆಮೇಲೆ ಸ್ನಾನ ಮಾಡಲು ಹೋಗುತ್ತೇನೆ ಅಂತ ಹೇಳಿದ್ದ. ಆಗ ಸುಮಿತ್ರಾ ಅವರು ಹೇಳಿದರು, ಶಿವಾನಿ ಮಗಳೇ, ನಾನು ಬಹಳ ಪ್ರೀತಿಯಿಂದ ತಿಂಡಿ ಮಾಡಿದ್ದೇನೆ, ನೀನು ಸ್ವಲ್ಪ ತಿನ್ನು ಅಂತ ಹೇಳಿದರು. ಆಗ ಶಿವಾನಿ ಕಿರಿಕಿರಿಯಿಂದ ಹೇಳಿದಳು, ಇಲ್ಲ ಅತ್ತೆ, ನೀವಿಬ್ಬರು ತಿಂಡಿ ತಿನ್ನಿ, ನಾನು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೇನೆ. ಹೇಗಿದ್ರು ನಾನು ತುಂಬ ದಣಿದಿದ್ದೇನೆ.
ಅಷ್ಟು ಹೇಳಿ ಶಿವಾನಿ ತನ್ನ ರೂಮ್ಗೆ ಹೊರಟು ಹೋದಳು. ಸುಮಿತ್ರಾ ಅವರಿಗೆ ಸೊಸೆಯ ಈ ವರ್ತನೆ ಸ್ವಲ್ಪ ವಿಚಿತ್ರವೆನಿಸಿತ್ತು. ಆದರೆ ನಂತರ ಯೋಚಿಸಿದರು, ಪಾಪ ದಣಿದಿರಬಹುದು, ಅದಕ್ಕಾಗಿಯೇ ಎಷ್ಟು ಒರಟಾಗಿ ವರ್ತಿಸುತ್ತಿದ್ದಾಳೆ ಅಂತ. ಅವರು ತಮ್ಮ ಮತ್ತು ಮಗನಿಗೆ ತಿಂಡಿ ಹಾಕಿದರು. ಶಿವಂ ತಿಂಡಿ ತಿಂದುಕೊಂಡು ಹೇಳಿದ್ದ, ಎಷ್ಟು ದಿನಗಳ ನಂತರ ನಿನ್ನ ಕೈ ಊಟ ತಿನ್ನುತ್ತಿದ್ದೇನೆ. ಇದಕ್ಕೆ ನಾನು ಹಂಬಲಿಸಿ ಹೋಗಿದ್ದೆ. ಈ ಊಟ ತಿನ್ನುವುದಕ್ಕಾಗಿ ತುಂಬ ಸಮಯದಿಂದ ಕಾಯುತ್ತಿದ್ದೆ ಅಂತ ಹೇಳಿದ್ದ. ಆಗ ಸುಮಿತ್ರಾ ಹೇಳಿದರು, ಹೌದು ಮಗ, ನೀವಿಬ್ಬರನ್ನು ನೋಡುವುದಕ್ಕಾಗಿ ನಾನು ಸಹ ಹಂಬಲಿಸಿದ್ದೆ ಅಂತ. ಅಷ್ಟರಲ್ಲಿ ಶಿವಾನಿ ಅರುಚುವ ಸದ್ದು ಕೇಳಿಸಿತ್ತು. ಆದ್ದರಿಂದ ಶಿವಂ ಓಡೋಡಿ ತನ್ನ ರೂಮ್ಗೆ ಹೋದನು. ಸುಮಿತ್ರಾ ಊಟದ ಸಂಪೂರ್ಣ ತಯಾರಿಯನ್ನು ಮಾಡಿದರು. ಈಗ ಕೆಲವೇ ರೊಟ್ಟಿ ಮಾಡುವುದು ಮಾತ್ರ ಬಾಕಿ ಇತ್ತು. ಆದ್ದರಿಂದ ಅವರು ರೊಟ್ಟಿ ಮಾಡಲು ಆರಂಭಿಸಿದರು. ಸ್ವಲ್ಪ ಹೊತ್ತಿನ ನಂತರ ಶಿವಂ ಫ್ರೆಶ್ ಆಗಿ ಹೊರಗೆ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತಿದನು. ಹಿಂದಿನಿಂದ ಶಿವಾನಿಯು ಬಂದು ಡೈನಿಂಗ್ ಟೇಬಲ್ನಲ್ಲಿ ಊಟಕ್ಕೆ ಕುಳಿತಳು. ಶಿವಾನಿ ಆಗಲೂ ತನ್ನ ಫೋನ್ನಲ್ಲೇ ಬಿಜಿಯಾಗಿದ್ದಳು. ಅವಳು ಊಟ ತಯಾರಿಸುವುದರಲ್ಲಿ ಯಾವುದೇ ಸಹಾಯ ಮಾಡಿರಲಿಲ್ಲ. ಆದರೆ ಅವಳು ಊಟವನ್ನು ಬಡಿಸುತ್ತಲೂ ಇರಲಿಲ್ಲ. ಸುಮಿತ್ರಾ ಊಟ ಬಡಿಸಲು ಹೋಗುತ್ತಿರುವಾಗ ಶಿವಂ ಹೇಳಿದ್ದ, ಅಮ್ಮ ನೀವು ಕುಳಿತುಕೊಳ್ಳಿ, ನಾನೇ ಊಟ ಬಡಿಸುತ್ತೇನೆ ಅಂತ ಹೇಳಿ ಶಿವಂ ಎಲ್ಲರಿಗೂ ಊಟ ಬಡಿಸಿದನು. ಆಗ ತನ್ನ ತಟ್ಟೆಯಲ್ಲಿ ಗುಲಾಬ್ ಜಾಮೂನ್ ಮತ್ತು ಮಾಲ್ಪೋಹ ನೋಡಿ ಶಿವಾನಿ ಹೇಳಿದಳು, ಓ ಮೈ ಗಾಡ್, ಎಷ್ಟು ತುಪ್ಪವಿರುವ ಮತ್ತು ಸಿಹಿ ತಿಂಡಿಯನ್ನು ಯಾರು ತಿನ್ನುತ್ತಾರೆ? ಆಗ ಸುಮಿತ್ರಾ ಹೇಳಿದರು, ಎಲ್ಲವೂ ಶಿವಂಗೆ ಇಷ್ಟವಾದುದನ್ನು ಮಾಡಿದ್ದೇನೆ ಮಗಳೇ. ನಿನ್ನ ಇಷ್ಟ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ಇಂದು ಸಂಜೆ ನಿನಗೆ ಇಷ್ಟವಾದ ಊಟವನ್ನು ಮಾಡುತ್ತೇನೆ ಅಂತ ಹೇಳಿದ್ಲು. ಇದನ್ನು ಕೇಳಿ ಶಿವಾನಿ ಹೇಳಿದಳು, ಶಿವಂ, ನನಗೆ ಈ ಊಟ ಬೇಡ. ನೀನು ಈಗಲೇ ನನಗಾಗಿ ಜೊಮ್ಯಾಟೊದಿಂದ ಊಟ ಆರ್ಡರ್ ಮಾಡು. ಶಿವಾನಿ, ಒಂದು ಕೆಲಸ ಮಾಡು, ನೀನು ಈ ಸಿಹಿ ಮತ್ತು ತುಪ್ಪದ ಊಟವನ್ನು ತಿನ್ನಬೇಡ. ಆದರೆ ನೀನು ಈ ಸಾರು, ಪಲ್ಯ ಮತ್ತು ರೊಟ್ಟಿಯನ್ನು ತಿನ್ನಬಹುದು ತಾನೇ? ಶಿವಂ ಹೇಳಿದಾಗ ಶಿವಾನಿ ಕಿರಿಕಿರಿಯಿಂದ ಹೇಳಿದಳು, ಸಾಂಬಾರೆಷ್ಟು ಖಾರವಾಗಿದೆ. ಈ ಸಾಂಬಾರನ್ನು ನನಗೆ ತಿನ್ನಲು ಆಗುವುದಿಲ್ಲ. ನೀನು ಬರೀ ನನಗಾಗಿ ಜೊಮ್ಯಾಟೊದಿಂದ ಈಗಲೇ ಊಟ ಆರ್ಡರ್ ಮಾಡು ಅಂತ ಹೇಳಿದ್ಲು. ಅನಿವಾರ್ಯತೆಯಿಂದ ಶಿವಾನಿಗಾಗಿ ಊಟ ಆರ್ಡರ್ ಮಾಡಿದನು. ಶಿವಾನಿ ಆ ಊಟವನ್ನು ಹೊಟ್ಟೆ ತುಂಬ ತಿಂದಳು ಮತ್ತು ಸುಮಿತ್ರಾ ತಮ್ಮ ಕೈಯಿಂದ ತಯಾರಿಸಿದ ಎಲ್ಲ ಊಟವನ್ನು ವ್ಯರ್ಥ ಮಾಡಿದಳು. ಸುಮಿತ್ರಾ ಅವರು ಇದನ್ನು ನೋಡಿ ಕಣ್ಣೀರು ಹಾಕಿದರು. ಏಕೆಂದರೆ ಅವರು ಬೆಳಗ್ಗೆಯಿಂದ ತಮ್ಮ ಮಗ ಮತ್ತು ಸೊಸೆಗಾಗಿ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ಎಷ್ಟು ಪ್ರೀತಿಯಿಂದ ಅವರು ಮಗ ಮತ್ತು ಸೊಸೆಗಾಗಿ ಅಡುಗೆ ಮಾಡಿದರು ಮತ್ತು ಸೊಸೆ ಆ ಊಟವನ್ನು ಮುಟ್ಟಲು ಇಲ್ಲ ಅಂತ. ಶಿವಾನಿ ಜೊಮ್ಯಾಟೊ ಊಟವನ್ನು ತಿಂದು ವಾಪಸ್ ತನ್ನ ರೂಮಿಗೆ ವಿಶ್ರಾಂತಿ ಪಡೆಯಲು ತೆರಳಿದಳು. ಶಿವಂ ತನ್ನ ತಾಯಿಯ ಮುಖವನ್ನು ನೋಡಿ ತಾಯಿಗೆ ನೋವಾಗಿದೆ ಎಂದು ಅರ್ಥ ಮಾಡಿಕೊಂಡನು. ಆಗ ಅವನು ಹೇಳಿದ್ದ, ಅಮ್ಮ, ಶಿವಾನಿಗೆ ಹೊರಗಿನ ಊಟವೇ ಹೆಚ್ಚು ಇಷ್ಟ, ಅದಕ್ಕೆ ಅವಳು ಹಾಗೆ ವರ್ತಿಸಿದಳು. ಆದರೂ ಅಡುಗೆ ಬಹಳ ಚೆನ್ನಾಗಿತ್ತು. ಶಿವಂನ ಬಾಯಿಯಿಂದ ಈ ಪ್ರೀತಿಯ ಮಾತುಗಳನ್ನು ಕೇಳಿ ಸುಮಿತ್ರಾ ತಮ್ಮ ದುಃಖವನ್ನು ಮರೆತು ಬೇಗನೆ ಎಲ್ಲ ಪಾತ್ರೆಗಳನ್ನು ತೊಳೆಯಲು ಶುರು ಮಾಡಿದರು. ಏಕೆಂದರೆ ಸಂಜೆ 6 ಗಂಟೆಗೆ ಕಾಲೋನಿಯ ಎಲ್ಲ ಹೆಂಗಸರು ಕೀರ್ತನೆಗಾಗಿ ಬರಬೇಕಿತ್ತು. ಸಂಜೆ 5 ಗಂಟೆಗೆ ಸುಮಿತ್ರಾ ಚಹಾ ಮಾಡಿಕೊಂಡು ಕುಡಿದರು. ಮಗ ಮತ್ತು ಸೊಸೆಯ ಬಾಗಿಲು ಇನ್ನೂ ಬಂದಾಗಿತ್ತು. ಹಾಗಾಗಿ ತಮಗಾಗಿ ಮಾತ್ರ ಚಹಾ ಮಾಡಿಕೊಂಡರು. ಸ್ವಲ್ಪ ಹೊತ್ತಿನ ನಂತರ ಎಲ್ಲ ಹೆಂಗಸರು ಬಂದರು ಮತ್ತು ಎಲ್ಲರೂ ಸೇರಿ ಕೀರ್ತನೆ ಹಾಡಲು ಶುರು ಮಾಡಿದರು. ಕೀರ್ತನೆಯ ನಡುವೆ ಸುಮಿತ್ರಾ ಎಲ್ಲರಿಗೂ ನೀರು ತರಲು ಅಡುಗೆ ಮನೆಗೆ ಹೋದಾಗ ಅವರಿಗೆ ಮಗ ಮತ್ತು ಸೊಸೆಯ ರೂಮ್ನಿಂದ ಗಲಾಟೆ ಕೇಳಿಸಿತ್ತು. ಶಿವಂ ಹೇಳುತ್ತಿದ್ದನು, ಶಿವಾನಿ, ನಿನ್ನಿಂದ ಕೇವಲ 2 ಕಪ್ ಚಹಾ ಕೂಡ ಮಾಡಲು ಆಗುತ್ತಿಲ್ಲವೇ? ಸಂಜೆ 6:30 ಆಗುತ್ತಾ ಬಂದಿದೆ ಮತ್ತು ನೀನು ರೂಮ್ನಲ್ಲಿ ತಲೆನೋವಿನ ನಾಟಕವಾಡುತ್ತಾ ಕುಳಿತಿದೀಯಾ. ಶಿವಾನಿ ಹೇಳುತ್ತಿದ್ದಳು, ನಾನು ಇಲ್ಲಿ ಇನ್ನು 2 ನಿಮಿಷವೂ ಇರಲಾರೆ. ನನ್ನ ತಲೆ ನೋವುತ್ತಿದೆ. ಈಗಲೇ ನಮಗಾಗಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡು ಮತ್ತು ಈಗ ನಾವು ಅಲ್ಲೇ ಹೋಟೆಲ್ ಚಹಾ ಕುಡಿಯುತ್ತೇವೆ ಅಂತ ಹೇಳಿದ್ಲು. ಆಗ ಶಿವಂ ಹೇಳಿದ್ದ, ಒಂದು ಕೆಲಸ ಮಾಡು, ನಾನು ನಿನಗಾಗಿ ಹೋಟೆಲ್ನಲ್ಲಿ ಒಂದು ರೂಮ್ ಬುಕ್ ಮಾಡುತ್ತೇನೆ. ನೀನು ಹೋಗಿ ಹೋಟೆಲ್ನಲ್ಲಿ ಆರಾಮಾಗಿರು ಅಂತ ಹೇಳಿದನು. ಅಯ್ಯೋ, ನಾನು ಒಬ್ಬಳೇ ಹೋಟೆಲ್ನಲ್ಲಿ ಹೇಗೆ ಇರಲಿ? ನೀನು ನನ್ನ ಜೊತೆ ಬರಬೇಕಲ್ಲವೇ ಅಂತ ಶಿವಾನಿ ಹೇಳಿದಳು. ಆಗ ಶಿವಂ ಹೇಳಿದ್ದ, ನಾನು ಇಲ್ಲೇ ಅಮ್ಮನ ಜೊತೆ ಇರುತ್ತೇನೆ ಶಿವಾನಿ, ಮತ್ತು ನಾನು ಈಗ ಸ್ವಲ್ಪ ಸಮಯದಲ್ಲಿ ತಯಾರಾಗಿ ಹೊರಗೆ ಕೀರ್ತನೆಯಲ್ಲಿ ಕುಳಿತುಕೊಳ್ಳಲು ಹೋಗುತ್ತಿದ್ದೇನೆ. ನೀನು ಹೋಟೆಲ್ಗೆ ಹೋಗಬಹುದು. ಶಿವಂನ ಈ ರೂಪವನ್ನು ನೋಡಿ ಶಿವಾನಿ ದಂಗಾಗಿ ಹೋದಳು. ಸುಮಿತ್ರಾ ಮಗ ಮತ್ತು ಸೊಸೆಯ ಜಗಳವನ್ನು ಕೇಳುತ್ತಿದ್ದರು. ಸ್ವಲ್ಪ ಹೊತ್ತಿನಲ್ಲೇ ಶಿವಂ ಕೂಡ ಹೊರಗೆ ಬಂದು ಎಲ್ಲರೊಂದಿಗೆ ಕೀರ್ತನೆಯಲ್ಲಿ ಕುಳಿತನು. ಹೊರಗಿನಿಂದ ಬಂದ ಶಬ್ದಗಳಿಂದ ಶಿವಾನಿ ರೂಮ್ನಲ್ಲಿ ಕುಳಿತು ಸಿಟ್ಟಿನಿಂದ ಕೆಂಡವಾಗುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಒಂದು ಆಘಾತದೊಂದಿಗೆ ತನ್ನ ರೂಮ್ನಿಂದ ಹೊರಬಂದು ಹೇಳಿದಳು, ಹೀಗೂ ಯಾರಾದರೂ ಕೀರ್ತನೆ ಮಾಡುತ್ತಾರಾ? ಈ ಗಲಾಟೆಯನ್ನು ನಿಲ್ಲಿಸಿ ಅಂತ ಹೇಳಿದ್ಲು.
ಇತರರೆಲ್ಲರೂ ಆಶ್ಚರ್ಯಗೊಂಡು ಸುಮಿತ್ರಾ ಅವರ ಕಡೆ ನೋಡಿದರು. ಆಗ ಸುಮಿತ್ರಾ ಅವರು ಹೇಳಿದರು, ಇವರು ನನ್ನ ಮಗ ಮತ್ತು ಸೊಸೆ ಅಂತ. ಇಂದಷ್ಟೇ ಮುಂಬೈನಿಂದ ಬಂದಿದ್ದಾರೆ ಅಂತ ಹೇಳಿದಳು. ಒಂದೊಂದಾಗಿ ಎಲ್ಲ ಹೆಂಗಸರು ಒಂದಿಲ್ಲೊಂದು ಮಾತು ಹೇಳಿ ತಮ್ಮ ಮನೆಗಳಿಗೆ ಹೊರಟು ಹೋದರು. ಸುಮಿತ್ರಾ ಅವರಿಗೆ ಸೊಸೆಯ ಮಾತು ನೋವನ್ನುಂಟು ಮಾಡಿತು. ಆದರೆ ಪಾಪ ಸುಮಿತ್ರಾರಂತಹ ಒಳ್ಳೆಯ ಮಹಿಳೆಯ ತಪ್ಪೇನಿದೆ? ಅದಕ್ಕೆ ಅವರು ಮುಕ್ತವಾಗಿ ಏನೂ ಹೇಳಲಿಲ್ಲ. ಶಿವಂ ಕೋಪದಿಂದ ತನ್ನ ರೂಮ್ಗೆ ಹೋಗಿ ಹೇಳಿದ್ದ, ಎಲ್ಲ ತಪ್ಪು ನನ್ನದೇ. ನಾನು ನಿನ್ನನ್ನು ಇಷ್ಟು ತಲೆಯ ಮೇಲೆ ಕೂರಿಸಿಕೊಂಡೆ. ಹಾಗಾಗಿ ಇಂದು ಈ ದಿನವನ್ನು ನೋಡಬೇಕಾಗಿ ಬಂದಿದೆ ಅಂತ ಹೇಳಿದನು. ಶಿವಾನಿ ಏನಾದರೂ ಹೇಳುವುದಕ್ಕಿಂತ ಮುಂಚೆಯೇ ಸುಮಿತ್ರಾ ಅವರು ರೂಮ್ಗೆ ಬಂದು ಹೇಳಿದರು, ಸೊಸೆ, ನಾನು ನಿನ್ನ ತಲೆ ಒತ್ತುತ್ತೇನೆ ಅಂತ. ಇದನ್ನು ಕೇಳಿ ಶಿವಾನಿ ಕಿರಿಕಿರಿಯಿಂದ ಹೇಳಿದಳು, ಇಲ್ಲ, ಇದರ ಯಾವುದೇ ಅಗತ್ಯವಿಲ್ಲ. ನೀವು ಹೊರಗಿನ ಗಲಾಟೆಯನ್ನು ನಿಲ್ಲಿಸಿದ್ದೀರಲ್ಲ, ಅದೇ ಸಾಕು ಅಂತ ಹೇಳಿದಳು. ಸುಮಿತ್ರಾ ಶಿವಂ ಮತ್ತು ಶಿವಾನಿಗಾಗಿ ಚಹಾ ಮಾಡಿದರು ಮತ್ತು ರಾತ್ರಿಯ ಊಟದ ತಯಾರಿಯನ್ನು ಮಾಡಲು ಶುರು ಮಾಡಿದರು. ಅತ್ತ ಶಿವಂ ಮತ್ತು ಶಿವಾನಿಗೂ ಈಗ ಹಸಿವಾಗತೊಡಗಿತ್ತು. ಇಬ್ಬರು ಬೆಳಗಿನಂತೆ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತರು. ಆಗ ಶಿವಾನಿ ಮತ್ತೆ ಹೇಳಿದಳು, ಅತ್ತೆ, ತರಕಾರಿಯಲ್ಲಿ ಯಾವುದೇ ರುಚಿಯೇ ಇಲ್ಲ, ಇದು ಬಹಳ ಕೆಟ್ಟದಾಗಿದೆ ಅಂತ ಹೇಳಿದಳು. ಆಗ ಸುಮಿತ್ರಾ ಅವರು ಹೇಳಿದರು, ಮಗ ಶಿವಂ, ನೀನೊಂದು ಕೆಲಸ ಮಾಡು, ಇವಳಿಗಾಗಿ ಜೊಮೊಟೊದಿಂದ ಊಟ ಆರ್ಡರ್ ಮಾಡು, ನಂತರ ನಿನ್ನ ಊಟವನ್ನು ಮುಗಿಸು ಅಂತ ಹೇಳಿದರು. ಇಷ್ಟು ಹೇಳಿ ಸುಮಿತ್ರಾ ತನ್ನ ರೂಮ್ಗೆ ಮಲಗಲು ಹೊರಟು ಹೋದರು. ಶಿವಂ ಮತ್ತು ಶಿವಾನಿ ಪರಸ್ಪರ ಆಶ್ಚರ್ಯದಿಂದ ನೋಡತೊಡಗಿದರು. ಏಕೆಂದರೆ ಸುಮಿತ್ರಾ ಅವರು 2 ದಿನಗಳಿಂದ ಎಷ್ಟು ಸಂತೋಷವಾಗಿದ್ದರೋ ಈಗ ಅಷ್ಟೇ ದುಃಖಿತರಾಗಿದ್ದರು. ಅವರು ಮನಸ್ಸಿನಲ್ಲಿಯೇ ಯೋಚಿಸತೊಡಗಿದರು. ಸಂಬಂಧವು ಯಾವಾಗಲೂ 2 ಕಡೆಯಿಂದ ಸಮಾನವಾಗಿ ನಿರ್ವಹಿಸಲ್ಪಡುತ್ತದೆ. ಯಾರು ಒಬ್ಬರು ಮಾತ್ರ ಸಂಬಂಧವನ್ನು ಎಳೆದುಕೊಂಡು ಎಷ್ಟು ದಿನ ಸಾಗಿಸಲು ಸಾಧ್ಯ? ಚಪ್ಪಾಳೆ 2 ಕೈಗಳಿಂದ ತಟ್ಟಿದರೆ ಮಾತ್ರ ಸದ್ದು ಮಾಡುತ್ತದೆ. ಆದರೆ ಇಲ್ಲಿ ಶಿವಾನಿ ನನ್ನ ಇಷ್ಟು ಪ್ರಯತ್ನದ ನಂತರವೂ ನನ್ನಿಂದ ದೂರವೇ ಉಳಿದಿದ್ದಾಳೆ. ಈಗ ಸುಮಿತ್ರಾ ಅವರು ನಿರ್ಧರಿಸಿದರು, ಶಿವಾನಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ. ಮರುದಿನ ಸುಮಿತ್ರಾ ಬೆಳಗ್ಗೆ 8 ಗಂಟೆಗೆ ಎದ್ದಾಗ ಶಿವಂ ಮೊದಲೇ ಎದ್ದು ಸೋಫಾದಲ್ಲಿ ಕುಳಿತಿರುವುದನ್ನು ನೋಡಿದರು. ಸುಮಿತ್ರಾ ಅವರು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋದರು. ಶಿವಾನಿ ಎದ್ದ ತಕ್ಷಣ ಶಿವಂ ಹೇಳಿದ್ದ, ಶಿವಾನಿ, ನನಗೆ ಬೇಗನೆ ಚಹಾ ಮಾಡಿಕೊಡು ಅಂತ. ಮೊದಲು ನಿಮ್ಮ ಅಮ್ಮ ಬರಲಿ, ಅವರೇ ಎಲ್ಲರಿಗೂ ಚಹಾ ಮಾಡುತ್ತಾರೆ ಎಂದು ಶಿವಾನಿ ಜಡವಾಗಿ ಹೇಳಿದಳು. ಆಗ ಶಿವಂ ಕೋಪದಿಂದ ಹೇಳಿದ್ದ, ನಿಂದು ಅತಿಯಾಯಿತು ಶಿವಾನಿ. ನಾನು ನಿನ್ನ ಈ ನಾಟಕ ನಿನ್ನೆಯಿಂದ ಸಹಿಸಿಕೊಳ್ಳುತ್ತಿದ್ದೇನೆ. ನೀನು ಈ ಮನೆಯ ಸೊಸೆ, ಮಗಳಲ್ಲ. ಸೊಸೆಗೂ ಕೆಲವು ಕರ್ತವ್ಯಗಳಿರುತ್ತವೆ ಅಂತ ಹೇಳಿದ್ದ. ಶಿವಂನ ಮಾತುಗಳು ಶಿವಾನಿಯ ಕಿವಿಗೆ ಬಿತ್ತು. ಆದರೆ ಯಾವುದೇ ಪರಿಣಾಮ ಬೀರಲಿಲ್ಲ. ಅಮ್ಮ ಇನ್ನೂ ದೇವಸ್ಥಾನದಿಂದ ವಾಪಸ್ ಬಂದಿರಲಿಲ್ಲ. 11 ಗಂಟೆ ಆಗುತ್ತಾ ಬಂದಿತ್ತು. ಈಗ ಇಬ್ಬರಿಗೂ ವಿಪರೀತ ಹಸಿವಾಗಿತ್ತು. ಆಗ ಶಿವಂ ಹೇಳಿದ್ದ, ಇವತ್ತು ಊಟ ಸಿಗುತ್ತದೆಯೋ ಇಲ್ಲವೋ ಅಂತ. ನೋಡಿ ಶಿವಂ, ನಿಮಗೆ ಗೊತ್ತಿದೆ ತಾನೇ ನನಗೆ ಅಡುಗೆ ಮಾಡುವುದು ಬರುವುದಿಲ್ಲ ಅಂತ ಎಂದು ಶಿವಾನಿ ಹೇಳಿದ್ಲು. ಶಿವಾನಿ, ಈಗ ನೀನು ಮದುವೆ ಆಗಿದೆಯಾ ಮತ್ತು ನೀನು ಅಡುಗೆ ಮಾಡುವುದನ್ನು ಕಲಿಯಬೇಕು ಅಂತ ಶಿವಂ ಹೇಳಿದ್ದ. ಅಯ್ಯೋ, ನೀವು ಎಂತಹ ಮಾತಾಡುತ್ತಿದ್ದೀರಿ ಶಿವಂ, ನಾನು ಹೇಗಿದ್ರೂ ದಣಿದಿದ್ದೇನೆ, ನನ್ನಿಂದ ಏನೂ ಆಗುವುದಿಲ್ಲ ಎಂದು ಶಿವಾನಿ ಹೇಳಿದಾಗ ಶಿವಂ ಜೋರಾಗಿ ಕಿರ್ಚಾಡಿದನು. ನೀನು ಮಾಡಿದ್ದೇನು ಅಂತ ಇಷ್ಟು ದಣಿಯಲು ಅಂತ ಹೇಳಿದನು. ಶಿವಾನಿ ಏನು ಮಾತನಾಡದೆ ತನ್ನ ರೂಮ್ಗೆ ಹೊರಟು ಹೋದಳು. ಆಗ ಅವಳಿಗೆ ಹೊಟ್ಟೆ ನೋವು ಶುರುವಾಯಿತು. ಶಿವಂ ಅವಳನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದನು. ಆಗ ಹೊರಗಿನ ಊಟ ತಿಂದು ಶಿವಾನಿಯ ಹೊಟ್ಟೆ ಹಾಳಾಗಿರುವುದು ಗೊತ್ತಾಯಿತು. ಡಾಕ್ಟರ್ ಮದ್ದಿನಿಂದ ಶಿವಾನಿಗೆ ಸ್ವಲ್ಪ ಆರಾಮ್ ಸಿಕ್ಕಿತ್ತು. ಶಿವಾನಿ ಮತ್ತು ಶಿವಂ ಮನೆಗೆ ಬಂದಾಗ ಅಮ್ಮಳಿಗೆ ಇವತ್ತು ಉಪವಾಸವಿದೆ ಎಂದು ತಿಳಿಯಿತು. ಹಾಗಾಗಿ ಅಮ್ಮ ಅಡುಗೆ ಮನೆಯಲ್ಲಿ ಏನೂ ಮಾಡಿರಲಿಲ್ಲ. ಆಗ ಶಿವಾನಿ ಹೇಳಿದಳು, ಅತ್ತೆಗೆ ಹೇಳಿ ನನಗಾಗಿ ದಲಿಯಾ ಅಥವಾ ಕಿಚಡಿ ಮಾಡಿಸಿಕೊಡಿ ಅಂತ ಹೇಳಿದ್ಲು. ಅಂದರೆ ನಿನ್ನೆಯವರೆಗೆ ನಿನಗೆ ಅಮ್ಮನ ಕೈ ಊಟವೇ ಇಷ್ಟವಿರಲಿಲ್ಲವಲ್ಲ, ಈಗ ನೀನೇ ಅಮ್ಮನ ಬಳಿ ಅಡುಗೆ ಮಾಡಲು ಹೇಳು ಎಂದ ಶಿವಂ. ಇದನ್ನು ಕೇಳಿ ಶಿವಾನಿ ಸುಮಿತ್ರಾ ಅವರ ಬಳಿ ಬಂದು ಹೇಳಿದಳು, ಅತ್ತೆ, ನನಗೆ ತುಂಬ ಹಸಿವಾಗಿದೆ, ನನಗೆ ಅಡುಗೆ ಮಾಡುವುದೇ ಬರುವುದಿಲ್ಲ. ಆಗ ಸುಮಿತ್ರಾ ಅವರು ಹೇಳಿದರು, ಆದರೆ ಅಡುಗೆಯಲ್ಲಿ ತಪ್ಪು ಹುಡುಕುವುದು ಮಾತ್ರ ನಿನಗೆ ಬಹಳ ಚೆನ್ನಾಗಿ ಬರುತ್ತದೆ ಸೊಸೆ ಅಂತ ಹೇಳಿದರು. ಅತ್ತೆ, ನನ್ನ ನಿನ್ನೆಯ ವರ್ತನೆಗಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ. ದಯವಿಟ್ಟು ನನಗೂ ಕಿಚಡಿ ಅಥವಾ ದಲಿಯಾ ಮಾಡುವುದನ್ನು ಕಲಿಸಿ ಎಂದು ಹೇಳುತ್ತಾ ಶಿವಾನಿ ಸುಮಿತ್ರಾ ಅವರ ಕಾಲುಗಳಿಗೆ ಬಿದ್ದಳು. ಆಗ ಸುಮಿತ್ರಾ ಅವರು ಶಿವಾನಿಯನ್ನು ಮಗಳು ಎಂದು ಭಾವಿಸಿ ಕ್ಷಮಿಸಿದರು ಮತ್ತು ಸಂತೋಷದಿಂದ ಅವಳಿಗಾಗಿ ದಲಿಯಾ ಮಾಡಲು ತೆರಳಿದರು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.